ಹಾಸನ ಗಣೇಶೋತ್ಸವ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದಿಂದ ಬೆಂಗಳೂರಿಗೆ ಟ್ರಕ್ ಚಾಲಕ ಶಿಫ್ಟ್ ಆಗಿದ್ದಾನೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ಭುವನೇಶ್ನನ್ನ ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಊಟದ ನಂತರ ಭುವನೇಶ್ಗೆ ಬಿಪಿ ತಪಾಸಣೆ ಮಾಡಿಸಿದ್ದಾರೆ. ಎದೆನೋವು ಹಿನ್ನೆಲೆ ಸ್ಥಳಾಂತರಕ್ಕೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಪೊಲೀಸರು ಭದ್ರತೆಯಲ್ಲಿ ಚಾಲಕ ಭುವನೇಶ್ನನ್ನ ಶಿಫ್ಟ್ ಮಾಡಿದ್ದಾರೆ. ಮೊನ್ನೆ ನಡೆದಂತ ಹಾಸನ ಗಣೇಶೋತ್ಸವ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದಿಂದ ಬೆಂಗಳೂರಿಗೆ ಟ್ರಕ್ ಚಾಲಕ ಇದೀಗ ಭುವನೇಶ್ ಶಿಫ್ಟ್ ಆಗಿದ್ದಾನೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ಆತನನ್ನ ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಪೊಲೀಸರು ಆತನನ್ನ ಶಿಫ್ಟ್ ಮಾಡಿರೋದು. ಊಟದ ನಂತರ ಭುವನೇಶ್ಗೆ ಬಿಪಿ ತಪಾಸಣೆ ಮಾಡಿದ್ದಾರೆ ವೈದ್ಯರು. ಎದೆನೋವು ಹಿನ್ನೆಲೆ ಸ್ಥಳಾಂತರಕ್ಕೆ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಚನೆ ಮೇರೆಗೆ ಪೊಲೀಸರ ಭದ್ರತೆಯಲ್ಲಿ ಚಾಲಕ ಭುವನೇಶ್ನನ್ನ ಇದೀಗ ಹಾಸನ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಮೊನ್ನೆ ಹಾಸನದಲ್ಲಿ ಟ್ರಕ್ ಹರಿದು 10 ಜನ ಸಾವನ್ನಪ್ಪಿದ್ರು. ಈ ದುರಂತದಲ್ಲಿ 21ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಈಗ ಇದೇ ಟ್ರಕ್ನ ಚಾಲಕ ಭುವನೇಶ್ನನ್ನ ಈಗ ಪೊಲೀಸರು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಊಟದ ನಂತರ ಆತನಿಗೆ ಬಿಪಿ ಚೆಕಪ್ ಕೂಡ ಆಯಿತು. ಅದಾದ ಬಳಿಕ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ. ಎದೆನೋವು ಇದೆ, ಹೀಗಾಗಿ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಮೇರೆಗೆ ಇದೀಗ ಆತನನ್ನ ಪೊಲೀಸರು ಬೆಂಗಳೂರಿಗೆ ಶಿಫ್ಟ್ ಮಾಡೋಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಚಾಲಕ ಕುಡಿದ ಮತ್ತಿನಲ್ಲಿ ಟ್ರಕ್ ಅನ್ನ ಚಲಾವಣೆ ಮಾಡಿದ ಅಂತ ಅಲ್ಲಿರುವಂತಹ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಈಗ ಆತನ ರಕ್ತದ ಮಾದರಿಯನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಆ ರಿಪೋರ್ಟ್ ಇನ್ನೂ ಕೂಡ ಬರೋದಕ್ಕೆ ಬಾಕಿ ಇದೆ. ಹೀಗಾಗಿ ಬಂದ ಬಳಿಕ ಏನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಹಾಸನ ಗಣೇಶೋತ್ಸವ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದಿಂದ ಬೆಂಗಳೂರಿಗೆ ಟ್ರಕ್ ಚಾಲಕ ಶಿಫ್ಟ್ ಆಗಿದ್ದಾನೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ಭುವನೇಶ್ನನ್ನ ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಊಟದ ನಂತರ ಭುವನೇಶ್ಗೆ ಬಿಪಿ ತಪಾಸಣೆ ಮಾಡಿಸಿದ್ದಾರೆ. ಎದೆನೋವು ಹಿನ್ನೆಲೆ ಸ್ಥಳಾಂತರಕ್ಕೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಪೊಲೀಸರು ಭದ್ರತೆಯಲ್ಲಿ ಚಾಲಕ ಭುವನೇಶ್ನನ್ನ ಶಿಫ್ಟ್ ಮಾಡಿದ್ದಾರೆ. ಮೊನ್ನೆ ನಡೆದಂತ ಹಾಸನ ಗಣೇಶೋತ್ಸವ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದಿಂದ ಬೆಂಗಳೂರಿಗೆ ಟ್ರಕ್ ಚಾಲಕ ಇದೀಗ ಭುವನೇಶ್ ಶಿಫ್ಟ್ ಆಗಿದ್ದಾನೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ಆತನನ್ನ ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಪೊಲೀಸರು ಆತನನ್ನ ಶಿಫ್ಟ್ ಮಾಡಿರೋದು. ಊಟದ ನಂತರ ಭುವನೇಶ್ಗೆ ಬಿಪಿ ತಪಾಸಣೆ ಮಾಡಿದ್ದಾರೆ ವೈದ್ಯರು. ಎದೆನೋವು ಹಿನ್ನೆಲೆ ಸ್ಥಳಾಂತರಕ್ಕೆ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಚನೆ ಮೇರೆಗೆ ಪೊಲೀಸರ ಭದ್ರತೆಯಲ್ಲಿ ಚಾಲಕ ಭುವನೇಶ್ನನ್ನ ಇದೀಗ ಹಾಸನ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಮೊನ್ನೆ ಹಾಸನದಲ್ಲಿ ಟ್ರಕ್ ಹರಿದು 10 ಜನ ಸಾವನ್ನಪ್ಪಿದ್ರು. ಈ ದುರಂತದಲ್ಲಿ 21ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಈಗ ಇದೇ ಟ್ರಕ್ನ ಚಾಲಕ ಭುವನೇಶ್ನನ್ನ ಈಗ ಪೊಲೀಸರು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಊಟದ ನಂತರ ಆತನಿಗೆ ಬಿಪಿ ಚೆಕಪ್ ಕೂಡ ಆಯಿತು. ಅದಾದ ಬಳಿಕ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ. ಎದೆನೋವು ಇದೆ, ಹೀಗಾಗಿ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಮೇರೆಗೆ ಇದೀಗ ಆತನನ್ನ ಪೊಲೀಸರು ಬೆಂಗಳೂರಿಗೆ ಶಿಫ್ಟ್ ಮಾಡೋಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಚಾಲಕ ಕುಡಿದ ಮತ್ತಿನಲ್ಲಿ ಟ್ರಕ್ ಅನ್ನ ಚಲಾವಣೆ ಮಾಡಿದ ಅಂತ ಅಲ್ಲಿರುವಂತಹ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಈಗ ಆತನ ರಕ್ತದ ಮಾದರಿಯನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಆ ರಿಪೋರ್ಟ್ ಇನ್ನೂ ಕೂಡ ಬರೋದಕ್ಕೆ ಬಾಕಿ ಇದೆ. ಹೀಗಾಗಿ ಬಂದ ಬಳಿಕ ಏನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಹಾಸನ ಗಣೇಶೋತ್ಸವ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದಿಂದ ಬೆಂಗಳೂರಿಗೆ ಟ್ರಕ್ ಚಾಲಕ ಶಿಫ್ಟ್ ಆಗಿದ್ದಾನೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ಭುವನೇಶ್ನನ್ನ ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಊಟದ ನಂತರ ಭುವನೇಶ್ಗೆ ಬಿಪಿ ತಪಾಸಣೆ ಮಾಡಿಸಿದ್ದಾರೆ. ಎದೆನೋವು ಹಿನ್ನೆಲೆ ಸ್ಥಳಾಂತರಕ್ಕೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಪೊಲೀಸರು ಭದ್ರತೆಯಲ್ಲಿ ಚಾಲಕ ಭುವನೇಶ್ನನ್ನ ಶಿಫ್ಟ್ ಮಾಡಿದ್ದಾರೆ. ಮೊನ್ನೆ ನಡೆದಂತ ಹಾಸನ ಗಣೇಶೋತ್ಸವ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದಿಂದ ಬೆಂಗಳೂರಿಗೆ ಟ್ರಕ್ ಚಾಲಕ ಇದೀಗ ಭುವನೇಶ್ ಶಿಫ್ಟ್ ಆಗಿದ್ದಾನೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ಆತನನ್ನ ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಪೊಲೀಸರು ಆತನನ್ನ ಶಿಫ್ಟ್ ಮಾಡಿರೋದು. ಊಟದ ನಂತರ ಭುವನೇಶ್ಗೆ ಬಿಪಿ ತಪಾಸಣೆ ಮಾಡಿದ್ದಾರೆ ವೈದ್ಯರು. ಎದೆನೋವು ಹಿನ್ನೆಲೆ ಸ್ಥಳಾಂತರಕ್ಕೆ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ.
ಸೂಚನೆ ಮೇರೆಗೆ ಪೊಲೀಸರ ಭದ್ರತೆಯಲ್ಲಿ ಚಾಲಕ ಭುವನೇಶ್ನನ್ನ ಇದೀಗ ಹಾಸನ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಮೊನ್ನೆ ಹಾಸನದಲ್ಲಿ ಟ್ರಕ್ ಹರಿದು 10 ಜನ ಸಾವನ್ನಪ್ಪಿದ್ರು. ಈ ದುರಂತದಲ್ಲಿ 21ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಈಗ ಇದೇ ಟ್ರಕ್ನ ಚಾಲಕ ಭುವನೇಶ್ನನ್ನ ಈಗ ಪೊಲೀಸರು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಊಟದ ನಂತರ ಆತನಿಗೆ ಬಿಪಿ ಚೆಕಪ್ ಕೂಡ ಆಯಿತು. ಅದಾದ ಬಳಿಕ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ. ಎದೆನೋವು ಇದೆ, ಹೀಗಾಗಿ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಮೇರೆಗೆ ಇದೀಗ ಆತನನ್ನ ಪೊಲೀಸರು ಬೆಂಗಳೂರಿಗೆ ಶಿಫ್ಟ್ ಮಾಡೋಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಚಾಲಕ ಕುಡಿದ ಮತ್ತಿನಲ್ಲಿ ಟ್ರಕ್ ಅನ್ನ ಚಲಾವಣೆ ಮಾಡ್ದ ಅಂತ ಅಲ್ಲಿರುವಂತಹ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಈಗ ಆತನ ರಕ್ತದ ಮಾದರಿಯನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಆ ರಿಪೋರ್ಟ್ ಇನ್ನೂ ಕೂಡ ಬರೋದಕ್ಕೆ ಬಾಕಿ ಇದೆ. ಹೀಗಾಗಿ ಬಂದ ಬಳಿಕ ಏನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಹಾಸನ ಗಣೇಶೋತ್ಸವ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದಿಂದ ಬೆಂಗಳೂರಿಗೆ ಟ್ರಕ್ ಚಾಲಕ ಶಿಫ್ಟ್ ಆಗಿದ್ದಾನೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ಭುವನೇಶ್ನನ್ನ ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಊಟದ ನಂತರ ಭುವನೇಶ್ಗೆ ಬಿಪಿ ತಪಾಸಣೆ ಮಾಡಿಸಿದ್ದಾರೆ. ಎದೆನೋವು ಹಿನ್ನೆಲೆ ಸ್ಥಳಾಂತರಕ್ಕೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಪೊಲೀಸರು ಭದ್ರತೆಯಲ್ಲಿ ಚಾಲಕ ಭುವನೇಶ್ನನ್ನ ಶಿಫ್ಟ್ ಮಾಡಿದ್ದಾರೆ. ಮೊನ್ನೆ ನಡೆದಂತ ಹಾಸನ ಗಣೇಶೋತ್ಸವ ಕೇಸ್ಗೆ ಸಂಬಂಧಪಟ್ಟಂತೆ ಹಾಸನದಿಂದ ಬೆಂಗಳೂರಿಗೆ ಟ್ರಕ್ ಚಾಲಕ ಇದೀಗ ಭುವನೇಶ್ ಶಿಫ್ಟ್ ಆಗಿದ್ದಾನೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ಆತನನ್ನ ಶಿಫ್ಟ್ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಪೊಲೀಸರು ಆತನನ್ನ ಶಿಫ್ಟ್ ಮಾಡಿರೋದು. ಊಟದ ನಂತರ ಭುವನೇಶ್ಗೆ ಬಿಪಿ ತಪಾಸಣೆ ಮಾಡಿದ್ದಾರೆ ವೈದ್ಯರು. ಎದೆನೋವು ಹಿನ್ನೆಲೆ ಸ್ಥಳಾಂತರಕ್ಕೆ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಚನೆ ಮೇರೆಗೆ ಪೊಲೀಸರ ಭದ್ರತೆಯಲ್ಲಿ ಚಾಲಕ ಭುವನೇಶ್ನನ್ನ ಇದೀಗ ಹಾಸನ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಮೊನ್ನೆ ಹಾಸನದಲ್ಲಿ ಟ್ರಕ್ ಹರಿದು 10 ಜನ ಸಾವನ್ನಪ್ಪಿದ್ರು. ಈ ದುರಂತದಲ್ಲಿ 21ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಈಗ ಇದೇ ಟ್ರಕ್ನ ಚಾಲಕ ಭುವನೇಶ್ನನ್ನ ಈಗ ಪೊಲೀಸರು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಊಟದ ನಂತರ ಆತನಿಗೆ ಬಿಪಿ ಚೆಕಪ್ ಕೂಡ ಆಯಿತು. ಅದಾದ ಬಳಿಕ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಂತ. ಎದೆನೋವು ಇದೆ, ಹೀಗಾಗಿ ಆತನನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಚನೆ ಮೇರೆಗೆ ಇದೀಗ ಆತನನ್ನ ಪೊಲೀಸರು ಬೆಂಗಳೂರಿಗೆ ಶಿಫ್ಟ್ ಮಾಡೋಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಚಾಲಕ ಕುಡಿದ ಮತ್ತಿನಲ್ಲಿ ಟ್ರಕ್ ಅನ್ನ ಚಲಾವಣೆ ಮಾಡ್ದ ಅಂತ ಅಲ್ಲಿರುವಂತಹ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಈಗ ಆತನ ರಕ್ತದ ಮಾದರಿಯನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಆ ರಿಪೋರ್ಟ್ ಇನ್ನೂ ಕೂಡ ಬರೋದಕ್ಕೆ ಬಾಕಿ ಇದೆ. ಹೀಗಾಗಿ ಬಂದ ಬಳಿಕ ಏನಾಗಿತ್ತು ಅನ್ನೋದು ಗೊತ್ತಾಗುತ್ತೆ.